ಫ್ರೆಂಡ್ಸ್ ನಮಸ್ಕಾರ. ನಾನು ಶ್ವೇತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡಾಕತ್ತನಂದ್ರೆ ರೀ ನೋಡ್ರಿ, ಇವು ಕಾಣಾಕತ್ತವ್ರಲ್ಲೇ ಸ್ವೀಟ್ ಅಂತ ತಿಳ್ಕೊಬೇಡ್ರಿ. ಖಾರ ಖಾರನವ ಶಂಕರಪಾಳೆ ಮಾಡತ್ತೀನಿ ರೀ. ಇತ್ತವ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾನೆ ಬರ್ರಿ. ಮಸ್ತ್ ಗರಿ ಗರಿ ಬಂದಿರ್ತಾವ್ರಿ, ತಿನ್ನಾಕು ಅಷ್ಟು ಟೇಸ್ಟಾಗಿರ್ತಾವ್ರಿ. ಇದು ಒಮ್ಮೆ ಮಾಡ್ಕೊಂಡು ತಿಂದಾಗ ಗೊತ್ತಾಕೈತಿ ನಿಮ್ಗೆ ರುಚಿ ಹೆಂಗೆ ಬಂದಾವ ಅನ್ನೋದು. ಈಗ ನೋಡ್ರಿ, 1 ಕಪ್ ಕಡ್ಲಿ ಹಿಟ್ಟು ತೊಗೊಂಡಿನಿ ರೀ. ಇದೇ ಕಪ್ಪಿಲೇನ ತೊಗೊಂಡಿನೋ 3 ಕಪ್ ಐತ್ರಿ. ಅದು 1 ಕಪ್ ಕಡ್ಲಿ ಹಿಟ್ಟು, ಇದು 1 ಕಪ್ ಚಪಾತಿ ಹಿಟ್ಟು, ಇದು ಅಕ್ಕಿ ಹಿಟ್ಟು ರೀ 1 ಕಪ್. ಈಗ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವ, ಎಳ್ಳು, ಬೆಳ್ಳುಳ್ಳಿ, ಶೇಂಗಾ. ಈಗ ಹಿಟ್ಟು ಇದ್ರಾಗ ಹಾಕೋತೀನಿ ನೋಡ್ರಿ. ಮೂರೂ ಮಿಕ್ಸ್ ಮಾಡಿ ಅದ್ರಾಗ ಹಾಕೋಬೇಕು ರೀ. ಅಂದ್ರೆ ಅದ್ರಾಗ ಹಾಕಿ ಕಲಿಸ್ತೀವ್ರಲ್ಲ, ಅದ್ರಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ ನಾನು. ಈಗ ಈ ಮಸಾಲಿನ ಇದ್ರಾಗ ಹಾಕ್ತೀನಿ ನೋಡ್ರಿ. ಎಳ್ಳು ಹಾಕಾಕತ್ತೀನಿ ರೀ 2 ಚಮಚಿ. ಎಳ್ಳು ಹಾಕೋದ್ರಿಂದನೂ ಟೇಸ್ಟ್ ಹಾಕಾವ್ರಿ. ಈಗ 1 ಚಮಚಿ ಅಜ್ವಾನ್ ಕಾಳು ಹಾಕತ್ತೀನಿ ನೋಡ್ರಿ. ಅದ ಫ್ಲೇವರ್ ಬರೋದ್ರಿ ಮೇನ್ ಇದ್ರಾಗ. 1 ಚಮಚಿ ಜೀರಿಗೆ ರೀ. ಒಂದು ಸ್ವಲ್ಪ ಸೋಡಾ ಹಾಕತ್ತೀನಿ ರೀ. ಸೋಡಾ ಹಾಕೋದ್ರಿಂದ ಒಂದು ಸ್ವಲ್ಪ ಉಬ್ತಾವ್ರಿ. ಹಿಂಗೆ ಹಾಕತ್ತೀನಿ ರೀ 1 ಚಿಟಿಕಿ. ಟೇಸ್ಟ್ ಬರ್ತೈತಿ ಹಿಂಗೆ ಹಾಕೋದ್ರಿಂದ ರೀ. ಇದು ರೀ ಖಾರದ ಪುಡಿ ನೋಡ್ರಿ, 1 ಚಮಚಿ ಹಾಕತ್ತೀನಿ ರೀ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳೋದ್ರಿ. ಅರಿಶಿನ ಪುಡಿ 1 ಅರ್ಧ ಚಮಚಿ. ಈಗ ಶೇಂಗಾ ನೋಡ್ರಿ ಹುರಿದು ಇಟ್ಕೊಂಡಿನಿ ರೀ. ಇದ್ರಾಗ ಸ್ವಲ್ಪ ತರಿ ರುಬ್ಕೋಬೇಕು ರೀ. ಭಾಳ ಏನು ಸಣ್ಣ ಮಾಡುವಂಗಿಲ್ಲ ರೀ, ಸ್ವಲ್ಪ ತರಿ ಮಾಡಿ ಹಾಕ್ಕೋಬೇಕು ರೀ. ಈ ಮಿಕ್ಸಿ ಜಾರ್ಗೆ ಹಾಕತ್ತೀನಿ ನೋಡ್ರಿ. ಈಗ ಈ ರೀತಿ ರುಬ್ಕೊಂಡೀನಿ ನೋಡ್ರಿ. ಅದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಹಂಗೆ ಹಸಿಮೆಣಸಿನ್ಕಾಯಿ, ಕರಿಬೇವ, ಕೊತ್ತಂಬರಿನೂ ಅದ್ರಾಗ ಈ ರೀತಿ ಮಾಡಿ ಹಾಕ್ಕೊಳತ್ತೀನಿ ರೀ. ಈಗ ಮ್ಯಾಲ ಉಪ್ಪು ಹಾಕ್ತೀನಿ ನೋಡ್ರಿ. ಅದೆಷ್ಟು ಹಿಡಿಸ್ತೈತೆ ನೋಡ್ರಿ, ಅಷ್ಟ ಉಪ್ಪು ಹಾಕ್ಕೊಳತ್ತೀನಿ ರೀ. ಈಗ ಇದನ್ನು ಕಲಿಸ್ತೀನಿ ರೀ. ಮೆತ್ತಗೆ ಕಲಿಸ್ಕೋಬೇಕು ರೀ. ನೀರು ಸ್ವಲ್ಪ ಹಾಕಿ ಮೆತ್ತಗೆ ಕಲಿಸ್ಕೊಳ್ಳೋದ್ರಿ. ಈ ರೀತಿ ಆಗ್ಬೇಕು ರೀ ಹಿಟ್ಟು. ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಇಡ್ಬೇಕು ರೀ, ಮೆತ್ತಗಾಗಕ್ಕೆ ರೀ. ಈಗ ನೋಡ್ರಿ 10 ನಿಮಿಷ ಆಗೈತೆ ರೀ, ಹೆಂಗೆ ಸ್ಮೂತ್ ಬಂದೈತಿ. ಈಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ. ಒಂದು ಸ್ವಲ್ಪ ದಪ್ಪ ಅನ್ನ ತೊಗೋಬೇಕು ರೀ. ಇದು ಹುಳಿ ತಿಳುವಾದ್ರೆ ಭಾಳ ತಿಳು ಆಗ್ತಾವ್ರಿ. ಹಿಂಗೆ ಹಿಟ್ಟು ಹಚ್ಚಿ ಮ್ಯಾಗ ತೆಳಗ 2 ಸೈಡನ್ನು ಹಿಟ್ಟು ಹಚ್ಕೋಬೇಕು ರೀ. ಹಿಟ್ಟು ಹಚ್ಚಿ ಹಿಂಗೆ ಲಾಟಿಸ್ಕೋಬೇಕು ರೀ. ನಾ ಈ ಸೈಜ್ ಮಾಡತ್ತೀನಿ ರೀ. ಭಾಳ ತಿಳುವಂಗಿಲ್ಲ, ಲಾಟಿಸ್ಕೊಳಂಗಿಲ್ಲ ರೀ. ಈ ರೀತಿ ಹಿಂಗೆ ಲಾಟಿಸ್ಕೋಬೇಕು ರೀ. ತೆಳ್ಳಗೆ ಭಾಳ ಅದು ಅಂದ್ರೆ ಸರಿ ಆಗಂಟವ. ಈ ಚಾಕು ತೊಗೊಂಡು ಹಿಂಗೆ ಕಟ್ ಮಾಡ್ಕೊತೀನಿ ರೀ. ನೀವು ಯಾವ ಥರ ಸೇಪ್ ಬೇಕಂದ್ರೂ ಆ ಥರ ಸೇಪ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೂ ನಡಿತೈತೆ ರೀ. ನಾ ಈ ರೀತಿ ಸೇಪ್ ಮಾಡಿ ಶಂಕರಪಾಳೆ ಗತಿ ಕಟ್ ಮಾಡತ್ತೇನೆ ರೀ. ಈಗ ನೋಡಿರಿ ಸಣ್ಣವಾಗಿ ಕಟ್ ಮಾಡ್ಕೊಂಡೇನಿ ರೀ. ಎಣ್ಣೆ ಕಾಯ್ಕಿಟ್ಟಿನಿಗೆ ಹಾಕಿ ಕರಿಯತ್ತೀನಿ ನೋಡಿರಿ. ಈಗ ನೋಡಿರಿ ಈ ರೀತಿ ಕರ್ಕೋಬೇಕು ರೀ. ಬಾಯಾಗಂತೂ ಟೇಸ್ಟ್ ಆಗಿರ್ತಾವೆ ರೀ. ನೀವು ಒಂದು ಸ್ವಲ್ಪ ಮಾಡಿರಿ, ಮಾಡ್ಕೊಂಡು ತಿಂದಾಗ ರುಚಿ ಗೊತ್ತಾಗ್ತಾವೆ ರೀ. ಚಹಾ ಜೊತೆ ಮಸ್ತ್ ಮಕ್ಕಳದು ಸಾಲಿಂದ ಬರೋಣ ಮಾಡಿಕೊಡಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಆವಾಜ್ ಬರತ್ತಾವ, ಗರಿ ಗರಿ ಆಗಿದಾವೆ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ ರೀ. ನೋಡಿರಿ ಕರ್ಕೊಂಡು ಹಿಂಗೆ ಪ್ಲೇಟ್ನಾಗ ಹಾಕೊಂಡೇನಿ ರೀ. ಎಲ್ಲ ಮ್ಯಾಗ ಎಳ್ಳದು ಎಲ್ಲ ಕಾಣತ್ತಾವ. ಹಿಂಗೆ ಮುರಿದು ನೋಡಿರಿ ಎಲ್ಲ ಒಳಗಡೆಯಿಂದ ಬೇದಾವೆ ರೀ. ಎಲ್ಲ ಚಂದ ಹೆಂಗೆ ಕರ್ದಿರ್ತಾವೆ ರೀ. ನೀವು ಹಿಂಗೆ ಮನ್ಯಾಗ ಮಾಡ್ಕೊರಿ. ಒಂದು ಡಬ್ಬ್ಯಾಗ ಹಾಕಿ ಇಟ್ಕೋಬೇಕು ರೀ.
ಚಹಾ ಜೊತೆ ಹಿಂಗೆ ತಿನ್ನಕ್ಕೆ ಎಲ್ಲರಿಗೂ ಇಷ್ಟ ಆಕ್ಕವ್ರಿ. ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.